ಕಾಶ್ಮೀರದ ಬಗ್ಗೆ ಒಂದು ಪರಿಹಾರಕ್ಕಾಗಿ ಒಂದು ಉಲ್ಮಾಗಲು ಉಮರ್ ಶರೀಫ್ ಹೇಳಿದಾಗೆ ಧಾರ್ಮಿಕ ನಾಯಕರೊಂದಿಗೆ ಕೂತ್ಕೊಳ್ಳೋಕೆ ಅವರು ರೆಡಿ ಇಲ್ಲ. ಅಂದ್ರೆ ಸಂಪೂರ್ಣ ರಾಜಕೀಯ ಪ್ರೇರಿತವಾದಂತಹ ಚರ್ಚೆ ಅಲ್ಲಿ ನಡೀತಾ ಇರೋದು. ಯಾಕೆಂದ್ರೆ ಸಿಮ್ಲಾ ಒಪ್ಪಂದ ನಿಮ್ಗೆ ಗೊತ್ತಿದೆ. ಅದರ ಬಗ್ಗೆ ಅದನ್ನು ಇಸ್ಲಾಮಿಗೂ ನೀವು ಸಮೀಕರಿಸಬೇಡಿ. ಇಲ್ಲ ಸರ್, ನಾನು ನಿಮ್ಗೆ ಪ್ರಶ್ನೆ ಕೇಳ್ತೀನಿ. ಕಾಶ್ಮೀರದಲ್ಲಿ ಕೆಲ ಮುಸಲ್ಮಾನರು ಅನುಸರಿಸ್ತಾ ಇರುವ ಪದ್ಧತಿನೇ ಕರೆಕ್ಟು. ನಾವು ಕರ್ನಾಟಕದಲ್ಲಿ ಇದ್ಕೊಂಡು ಕೂಡ ಕಾಶ್ಮೀರದಲ್ಲಿರುವ ಕೆಲ ದೇಶ ವಿರೋಧಿ ಮುಸಲ್ಮಾನರ ರೀತಿಲೇ ವರ್ತಿಸಬೇಕು ಅನ್ಕೊಳ್ಳುವ ಕರ್ನಾಟಕದ ಮುಸಲ್ಮಾನರಿಗೆ ಏನ್ ಹೇಳ್ತೀವಿ? ಅದೇ ನಾನು ಹೇಳ್ತಾ ಇರೋದು. ಅಂತದ್ದು ಕರ್ನಾಟಕದಲ್ಲ, ಭಾರತದ ಎಲ್ಲೇ ಜಗತ್ತಿನಲ್ಲಿ ಎಲ್ಲೇ ಇದ್ರು ಈಗ ನೋಡಿ ಮುಸ್ಲಿಂ ರಾಷ್ಟ್ರಗಳಿವೆ. ಕಾಶ್ಮೀರದ ಇಷ್ಟು ದೊಡ್ಡ ಚರ್ಚೆ ನಡೀತಾ ಇದೆ. ಯಾವುದಾದ್ರೂ ಮುಸ್ಲಿಂ ಲೀಗ್, ವರ್ಲ್ಡ್ ಇಸ್ಲಾಮಿಕ್ ಆರ್ಗನೈಸೇಷನ್ ಇದೆ, ಯಾವತ್ತಾದ್ರೂ ಸಪೋರ್ಟ್ ಮಾಡಿದೆಯಾ ಭಾರತದ ವಿರುದ್ಧ? ಕಾಶ್ಮೀರಕ್ಕೆ ಮಾತ್ರ ಸಪೋರ್ಟ್ ಮಾಡಿದಂತ ಇಲ್ಲ. ಭಾರತದೊಂದಿಗೆ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿದೆ. ಅದೇ ರೀತಿಯಲ್ಲಿ ಆರ್ಥಿಕ ಒಪ್ಪಂದವನ್ನು ಏರ್ಪಡಿಸಿದೆ. ಶಸ್ತ್ರಾಸ್ತ್ರ ಒಪ್ಪಂದಗಳಿವೆ. UAE ತುಂಬಾ ನಮ್ಮ ಮಿತ್ರ ರಾಷ್ಟ್ರಗಳು, ಯಾರು ಅದಕ್ಕೆ ಸಪೋರ್ಟ್ ಮಾಡಿಲ್ಲ. ಕರ್ನಾಟಕದಲ್ಲಿ ಯಾರಾದ್ರೂ ನಾವು ಹೇಳಿದ್ವಲ್ಲ, ನಾವು ಮೂವರು ಹೇಳ್ತಾ ಇರೋದೇನು, ಯಾರಾದ್ರೊಬ್ಬ ಹುಚ್ಚ ಏನಾದ್ರೂ ಹೇಳಿದ್ರೆ ಅವನಿಗೂ ಇಸ್ಲಾಮಿಗೂ ನೀವು ಸಂಬಂಧವನ್ನು ಕಲ್ಪಿಸಿರಬಾರದು ಅಂತ ನಾನು ಕಾಶ್ಮೀರ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೆ. ಕಾಶ್ಮೀರದಲ್ಲಿ ಪಂಡಿತರ ಮೇಲೆ ಅಟ್ಯಾಕ್ಗಳಾಗ್ತಾ ಇದ್ದ ಸಂದರ್ಭದಲ್ಲಿ ಕೇಳೋಕ್ ಸಿಗ್ತಾ ಇದ್ದ ಘೋಷಣೆಗಳು, ನನ್ನ ಪ್ರೊನೌನ್ಸಿಯೇಷನ್ ಅಲ್ಲಿ ತಪ್ಪಿದ್ರೆ ನೀವು ಅದನ್ನ ಕರೆಕ್ಟ್ ಮಾಡ್ಕೊಂಡು ಹೇಳ್ಕೊಳ್ಳಿ. ರಲ್ವಿ, ಸಲ್ವಿ, ಗಲ್ವಿ ಅಂದ್ರೆ ಒಂದಾಗ ಕನ್ವರ್ಟ್ ಮಾಡು, ಇಲ್ಲಾಂದ್ರೆ ಇರೋ ಜಾಗದಿಂದ ಅವರನ್ನ ಓಡಿಸ್ಬಿಡು, ಇಲ್ಲಾಂದ್ರೆ ಕೊಂದ್ ಹಾಕು. ಕಾಶ್ಮೀರದಲ್ಲಿ ಮಾತ್ರ ಸೀಮಿತವಾಗಿರ್ಲಿಲ್ಲ ಸರ್. ಇವತ್ತು ಕೂಡ ಕರ್ನಾಟಕ, ಕೇರಳ ಇಂಥ ಜಾಗದಲ್ಲೂ ಕೂಡ ಕೇಳೋಕ್ ಸಿಗತ್ತೆ. ಯಾರು ಕಾಫಿರರು ಇರ್ತಾರೆ ಅವ್ರು ಸರ್ಕನ್ಸೆ ಜುದ ಆಗಬೇಕು ಅನ್ನೋ ಘೋಷಣೆಗಳು ಕೇವಲ ಕಾಶ್ಮೀರಕ್ಕೆ ಸೀಮಿತವಾಗಿಲ್ಲ, ಕರ್ನಾಟಕದಲ್ಲೂ ಕೇಳೋಕ್ ಸಿಗತ್ತೆ. ಇಂಥವ್ರಿಗೆ ಏನ್ ಹೇಳ್ತೀರಿ? ಯಾರು ಹೇಳಿದಾರ ಸ್ಮಿತಾ? ನಿಮಗೂ ಗೊತ್ತಿದೆ. ಕರ್ನಾಟಕದಲ್ಲಿ 1 ಕೋಟಿ ಮುಸಲ್ಮಾನರು, ಅಧಿಕೃತವಾಗಿ 70 ಲಕ್ಷ. ಈಗಾಗಲೇ ಜಾತಿ ಗಣತಿ ಹೊರಗೆ ಬಂದ್ರೆ 1 ಕೋಟಿ ಇರಬಹುದು. ಈ 1 ಕೋಟಿಯಲ್ಲಿ ಒಂದೋ ಇಬ್ಬರು ಹೇಳಿದಂತಹ ಒಂದು ಹುಚ್ಚಾಟಕ್ಕೆ ಯಾಕೆ ಮುಸಲ್ಮಾನರ ಮೇಲೆ ಇಂಥದೊಂದು ಪರಿಕಲ್ಪನೆ ನಿಜವಾಗ್ಲೂ ಇದೆಯಾ? ಇಸ್ಲಾಂ ಅಲ್ಲಿ ಅಂತದಿಲ್ವೇ ಇಲ್ಲ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ನಿಂದನೆ ಮಾಡಿದಾಗ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವಹೇಳನ ಮಾಡಿದಾಗ ಅವರ ಪ್ರೀತಿ ಉಕ್ಕಿ ಬಂದು ಏನೋ ಒಂದು ಕೆಲಸಗಳು ನಡೆಯುತ್ತದೆ. ಅದು ಅತಿರೇಕ ಅಂತ ನಾವು ಉಲ್ಮಾಗಳು ಫತ್ವಾ ಕೊಟ್ಟಿದ್ದೀವಿ. ಹುಬ್ಳಿಯಲ್ಲಾದಂತಹ ಗಲಭೆ ಇರಲಿ, ಅದೇ ರೀತಿಯಲ್ಲಿ ನಮ್ಮ DGಯಲ್ಲಿ KGಯಲ್ಲಿ ಆದ ಅದರ ವಿರುದ್ಧ ನಾವು ಮಾತಾಡಿದ್ದೀವಿ. ಯಾಕಂದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೀತಿ ಅಂತ ಹೇಳಿದರೆ ನಮ್ಮ ಜೀವಕ್ಕಿಂತಲೂ ಮಿಗಿಲು, ಅವರು ನಮ್ಮ ಉಸಿರು. ಅವರ ಬಗ್ಗೆ ಮಾತನಾಡುವಾಗ ಸ್ವಾಭಾವಿಕವಾಗಿಯೂ ಏನಾಗುತ್ತೆ, ಸ್ವಲ್ಪ ನಮ್ಮ ಯುವಕರಿಗೆ ಅತಿರೇಕಕ್ಕೆ ಒಳಗಾಗ್ತಾರೆ. ಅದನ್ನು ಬಿಟ್ಟು ನನ್ನ ವಿರುದ್ಧ ಎಷ್ಟೇ ಇದೆ, ಬಾಬರಿ ಮಸೀದಿ ಧ್ವಂಸ ನಡೀತಾ ಇದೆ. ಹುಬ್ಳಿಯಲ್ಲಿ ನಾನೇ ಅಧ್ಯಕ್ಷನಾಗಿದ್ದಾಗ ಸಂದರ್ಭದಲ್ಲಿ ಒಂದು ದರ್ಗಾವನ್ನು ಅನ್ಯಾಯವಾಗಿ ಅದನ್ನು ಧ್ವಂಸ ಮಾಡಿದರು. ಅನ್ಯಾಯವಾಗಿ, ಅಲ್ಲೇನು ಗಲಾಟೆ ನಡೆದಿಲ್ಲ. ಅದೇ ರೀತಿಯಲ್ಲಿ ಮಸೀದಿ ಹೊಡೆದರು. ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತಾರೆ. ಯಾವಾಗ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಅವಹೇಳನ ಮತ್ತು ಅಪಪ್ರಚಾರ ನಿಂದನೆ ಮಾಡುತ್ತದೋ ಒಬ್ಬ ಮುಸಲ್ಮಾನಿಗೆ ಅದನ್ನು ಸಹಿಸೋಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅವರು 170 ಕೋಟಿ ಮುಸಲ್ಮಾನರ ಹೃದಯಾಂತರಾಳದ ರಾಜಕುಮಾರ. ಅವರ ಬಗ್ಗೆ ಅವಹೇಳನ ಮಾಡೋಕೆ ಸ್ವಲ್ಪ ಅತಿರೇಕಕ್ಕೆ ನಮ್ಮ ಯುವಕರು ಹೋಗ್ತಾ ಇದ್ದಾರೆ. ಅದರ ಬಗ್ಗೆನೂ ನಾವು ಈಗ ಅವರಿಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಯಾವತ್ತು ಆವೇಶಕ್ಕೊಳಗಾಗಬಾರದು, ಜಜ್ಬಾತ್ ಕೋ ನಹೀ ಜಾನಾ, ಏನಿದೆ ಕಾನೂನು ರೀತಿಯಲ್ಲೇ ನಾವು ಹೋರಾಟ ಮಾಡಬೇಕು ಅಂತ ಅದನ್ನು ನಾವು ಯುವಕರಿಗೆ ಈಗಾಗಲೇ ಹೇಳ್ತಾ ಇದ್ದೀವಿ. ಈಗ ಸರ್ ಹೇಳಿದಾಗೆ ಸುಮಾರು ಜನ ಮುಸ್ಲಿಂ ಕಮ್ಯುನಿಟಿಲಿ ದೇ ನೀಡ್ ಟು ನೋ ದ ಆಕ್ಚುಯಲ್ ಪ್ರಾಪರ್ ಇಂಟರ್ಪ್ರಿಟೇಷನ್ ಆಫ್ ದ ಹೋಲಿ ಸ್ಕ್ರಿಪ್ಚರ್ಸ್ ಅಂತ ಹೇಳಿದ್ರಿ. ಸೊ ನನ್ನ ಪ್ರಶ್ನೆ ಏನು ಅಂದ್ರೆ, ಈ ನಿಟ್ಟಿನಲ್ಲಿ ಸ್ವಲ್ಪ ವೇಗವಾಗಿ ನಿಮ್ಮ ಪ್ರಕಾರ ಹೇಗೆ ನೀವು ಆ ಒಂದು ಪ್ರಾಸೆಸ್ ನ ಮಾಡ್ಲಿಕ್ಕೆ ನಿಮ್ಮ ಹತ್ರ ಸೊಲ್ಯೂಷನ್ಸ್ ಅಥವಾ ಪ್ಲಾನ್ ಏನಿದೆ ಅಂತ ನನಗೆ ನೀವು ಹೇಳಬಹುದಾ? ಪ್ರಶ್ನೆ ಯಾರಿಗೆ? ಯಾರಾದ್ರೂ ನೀವೇ ಉತ್ತರ ಕೊಡಿ. ಈಗ ಒಳ್ಳೆ ಪ್ರಶ್ನೆ ಮಾಡಿದಿರಿ. ನೋಡಿ, ಧರ್ಮದ ಬಗ್ಗೆ ಜ್ಞಾನ ಇರುವ ಪಂಡಿತರು ಇಲ್ಲೇ ಇದ್ದಾರೆ, ಇನ್ನು ಅನೇಕರಲ್ಲಿ ಇದ್ದಾರೆ. ನಮ್ಮ ಮೇಲೆ ಇರುವಂತಹ ಕರ್ತವ್ಯ ಏನಂದ್ರೆ, ಅವರವರ ಭಾಷೆಯಲ್ಲಿ ಅರ್ಥ ಮಾಡುವ ರೀತಿಯಲ್ಲಿ ಕುರಾನ್ ಅನ್ನ ನಾವು ಎಲ್ಲರಿಗೂ ಅವ್ರಿಗೆ ಪ್ರೀಚಿಂಗ್ ಮಾಡಬೇಕಾದ್ರೆ, ಅವ್ರಿಗೆ ನಾವು ಏನು ಅದ್ರ ಮೀನಿಂಗ್ಸ್ ಹೇಳ್ಬೇಕಾಗಿರುತ್ತೆ, ಅದ್ರ ವಿಚಾರಗಳನ್ನು ಅನುವಾದ ಮಾಡಿಸಿ, ಮತ್ತೆ ಪ್ರವಾದಿಯ ಜೀವನದ ಚರಿತ್ರೆ ಕೂಡ ಅವರಿಗೆ ತಲುಪಿಸಬೇಕಾಗಿದೆ. ಈ 2 ವಿಷಯ ನಾವು ಮಾಡ್ಬಿಟ್ರೆ ಗೊಂದಲ ಇರೋದೇ ಇಲ್ಲ. ಇವಾಗ ಇಂಗ್ಲಿಷ್ ಅಂತೂ ಎಲ್ಲರಿಗೂ ಇದೆ, ಇವಾಗ ಆಪ್ಸ್ ಇದೆ, ಎಲ್ಲಾ ಆಪ್ಸ್ ನಲ್ಲಿ ಕೂಡ ನಾವು ಇಂಗ್ಲಿಷ್ ನಲ್ಲಿ ಓದಬಹುದು, ಕನ್ನಡನಲ್ಲಿ ಕೂಡ ಆಪ್ಸ್ ಇದೆ. ಬಟ್ ಇದು ಸಾಲದು. ನಾವೇನ್ ಮಾಡಬೇಕು, ಯೂಟ್ಯೂಬ್ ಚಾನಲ್ ಅಂತ ಇದೆ ಎಲ್ಲರಿಗೂ, ಎಲ್ಲಾ ಲ್ಯಾಂಗ್ವೇಜ್ ನಲ್ಲಿ ಕೂಡ ಕುರಾನಿನ ಮೆಸೇಜ್ ಏನು ಮತ್ತೆ ಪ್ರವಾದಿಯ ಜೀವನದ ಚರಿತ್ರೆ ಏನಂತ ನಾವು ಅದರ ಬಗ್ಗೆ ಮಾಹಿತಿ ಕೊಡ್ಲೇಬೇಕಾಗಿರುತ್ತೆ. ಅದು ಮಾಡದೆ ಬರೀ ಪೊಲಿಟಿಕ್ಸ್ ಬಗ್ಗೆ ಮಾತಾಡಿದ್ರು ವೇಸ್ಟ್ ಆಫ್ ಟೈಮ್.
ಸೊ ಇದ್ರ ಬಗ್ಗೆ ಬಟ್ ಅದ್ರ ಇಂಟೆನ್ಸಿಟಿ ಕಮ್ಮಿ ಇದೆಯಾ ಅಂತ ಹೇಳಿ ಇವ್ರ ಪ್ರಶ್ನೆ ಪೂರಕವಾಗಿ ನಾನು ಕೇಳೋದಾದ್ರೆ, ಈ ಕುರಾನ್ ನ ಮಿಸ್ಇಂಟರ್ಪ್ರಿಟೇಷನ್ ಎಷ್ಟು ಫಾಸ್ಟ್ ಆಗಿ ಆಗ್ತಾ ಇದೆಯೋ ಅದರ ಸರಿಯಾದ ವಿಶ್ಲೇಷಣೆ ಆಗ್ತಾ ಇರೋದ್ರ ಪ್ರಮಾಣ ಕಡಿಮೆ ಇದೆಯಾ ಅಥವಾ ಅದ್ರ ಇಂಟೆನ್ಸಿಟಿ ಕಡಿಮೆ ಇದೆಯಾ? ಎಲ್ಲೋ ಒಂದ್ ಕಡೆ ಗ್ಯಾಪ್ ಅಂತೂ ಇದೆ ಸರ್. ಯಾಕಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಅನೇಕ ವಿಚಾರಗಳನ್ನ ಮಿಸ್ಇಂಟರ್ಪ್ಟ್ ಮಾಡೇನೆ ಕೊಲೆಗಳು ಅಥವಾ ಅಟ್ಯಾಕ್ ಗಳಾಗ್ತಿರುವಾಗ ಅದನ್ನ ಸರಿಪಡಿಸೋ ಪ್ರಯತ್ನ ಕೂಡ ಅಷ್ಟೇ ಜೋರಾಗಿ ಆಗ್ಬೇಕಲ್ವಾ? ಆದ್ರಿಂದಲೇ ಇಲ್ಲಿ ಟೆರರ್ ಅಟ್ಯಾಕ್ ಆಗತ್ತೆ ಅಂತ ಹೇಳುವುದು ಒಪ್ಪಕ್ಕಾಗಲ್ಲ. ಮಾನಸಿಕ ಸ್ಥಿಮಿತ ಇದು ಅವರ ಮಾನಸಿಕತೆ ಹಾಗೆ ಅಂತ ಹೇಳೋಕೆ ಆಗಲ್ಲ. ಒಂದು ಎರಡನೇದು, ಈಗ ಮೇಡಮ್ ಹೇಳಿದಾಗೆ ನಾವೀಗ ನಮ್ಮ ಮಕ್ಕಳಿಗೆ 7 ಗಂಟೆಯಿಂದ 9 ಗಂಟೆ ತನಕ ನಾವು ಕುರಾನು ಅದೇ ರೀತಿ ಅರಬಿಕ್ ಕಲಿಸ್ತೀವಿ. ಅದೇ ರೀತಿ ಸಾಯಂಕಾಲ ಅಂದ್ರೆ ಜನರಲ್ ಎಜುಕೇಶನ್ ಒಂದಿಗೆ ನಮ್ಮ ಮಕ್ಕಳು 1 ಗಂಟೆ ಎಲ್ಲ ಮಸೀದಿಯಲ್ಲಿ ನೋಡಿ ಬೆಂಗಳೂರಲ್ಲಿ 1 ಗಂಟೆ ಅವರು ಕುರಾನ್ ಕಲಿಯಕ್ಕೆ ಹೋಗ್ತಾರೆ. ಅಲ್ಲಿ ಅವರಿಗೆ ಅಖ್ಲಾಕು ಸೀರತು ಎಲ್ಲ ಹೇಳಿಕೊಡಲಾಗುತ್ತೆ. ಅದೇ ರೀತಿ ತಾರೀಖ್ ಹೇಳಿಕೊಡಲಾಗುತ್ತೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ, ಸಹಾಬಿಗಳ ಜೀವನ, ತಾಬಿಗಳ ಜೀವನ, ಉಲ್ಮಾಗಳ ಜೀವನ ಎಲ್ಲ ಹೇಳಿಕೊಡ್ತೀವಿ. ಪ್ರಥಮ ಒಂದು 6 ವರ್ಷ ವಯಸ್ಸಿನ ನಮ್ಮ ಕರಾವಳಿ ಪ್ರದೇಶದಲ್ಲೆಲ್ಲ ಮದ್ರಸಾ ಇದೆ. 6 ವರ್ಷ ವಯಸ್ಸಿನ ಮಗು ಹೇಗೆ 1ನೇ ತರಗತಿ ಶಾಲೆಗೆ ಹೋಗ್ತಾರೋ ಅದೇ ರೀತಿ 1ನೇ ತರಗತಿ ಮದ್ರಸಾಗೂ ಬರ್ತಾರೆ. ಅಲ್ಲಿ ಪ್ರಥಮ ಪಾಠವೇ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಇಲ್ಲಿ ನೋಡಿ ಇಷ್ಟು ಮುಸಲ್ಮಾನರಿದ್ದಾರೆ ಇಲ್ಲಲ್ಲ, ಅವರು ಕೂತ್ಕೊಳ್ಳುವಾಗ ಬಿಸ್ಮಿಲ್ಲಾ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಊಟ ಮಾಡುವಾಗ ಬಿಸ್ಮಿಲ್ಲಾ ಅಂತ. ಎಲ್ಲ ಸಂದರ್ಭದಲ್ಲೂ ನಾವು ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ ಅಂತ ಅಲ್ಲಾಹನ ನಾಮದಿಂದ. ಎಂತ ಅಲ್ಲಾ ಅರ್ ರಹ್ಮಾನ್. ಈ ಜಗತ್ತಿನಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬುದ್ಧ, ಪಾರ್ಸಿ ಎಲ್ಲ ಧರ್ಮಾವಲಂಬಿಗಳಿಗೂ ಧರ್ಮವಿಲ್ಲದ ನಾಸ್ತಿಕವಾದಿಗಳಿಗೂ ಎಲ್ಲಾ ಜೀವಜಾಲಗಳಿಗೂ ಸಮಾನವಾಗಿ ಕರುಣೆ ಮತ್ತು ದಯೆ ತೋರುವ ಅಲ್ಲಾ ಅಂತ ಆ ವಿಶ್ವಾಸವಿರುವಂತಹ ಒಬ್ಬ ಮಗು ಹೇಗೆ ಉಗ್ರವಾದಿಯಾಗಲು ಸಾಧ್ಯ? ಹುಬ್ಬುಲ್ ವತ್ನಿ ಮಿನಲ್ ಈಮಾನ್ ಅಂತ ಕರೆಸಲಾಗುತ್ತೆ. ತುಹಿಬ್ಬುಲಿನ್ ನಾಸ್ ಮಾ ತುಹಿಬ್ಬುಲಿ ನಫ್ಸಿಕ ತಕುನ್ ಮುಸ್ಲಿಮ. ನೀನು ನೈಜ ಮುಸಲ್ಮಾನ್ ಆಗಬೇಕಾದ್ರೆ ನಿನ್ನ ಸ್ವಂತ ಶರೀರಕ್ಕೆ ಇಷ್ಟಪಡುವ ಎಲ್ಲವನ್ನು ಇತರ ಜನರಿಗೆ ಇಷ್ಟಪಡಬೇಕು, ಇತರ ಮುಸಲ್ಮಾನರಿಗೆ ಅಂತಲ್ಲ. ಪ್ರವಾದಿ ನೋಡಿ, ನಿನ್ನ ಸ್ವಂತ ಶರೀರಕ್ಕೆ ಇಷ್ಟಪಡುವ ಎಲ್ಲವನ್ನು ಇತರ ಮನುಷ್ಯರಿಗೆ ನೀನು ಇಷ್ಟಪಡುವಾಗ ಮಾತ್ರ ನೀನು ನೈಜ ಮುಸಲ್ಮಾನ್ ಆಗ್ತೀಯಾ. ಮದ್ರಸಲ್ಲಿ ಕಲಿಸಲಾಗುತ್ತೆ. ಹೀಗೆ ಕಲಿತು ಬೆಳೆದಂತ ಒಬ್ಬ ಹುಡುಗ ಯಾವತ್ತೂ ಆತಂಕವಾದಿ ಆಗಲ್ಲ, ಉಗ್ರವಾದಿ ಆಗಲ್ಲ, ಕೋಮುವಾದಿ ಆಗಲ್ಲ, ವಿಧ್ವಂಸಕ ಕೃತ್ಯಗಳಲ್ಲಿ ಅವನು ತೊಡಗಿಸಿಕೊಳ್ಳಲ್ಲ. ಇದೆಲ್ಲ ಎಲ್ಲಿಂದ ಬರ್ತಾ ಇದೆ? ಹಿಂದೂಸ್ತಾನ್ ಮೇ ಮುಸ್ಲಿಂ ಖತ್ರೆ ಮೇ ಹೇ, ಇಸ್ಲಾಂ ಖತ್ರೆ ಮೇ ಹೇ, ಕಾಫಿರ್ ಕಾ ಸಂಖ್ಯೆ ಬಡ್ಗಯಾ ಹೇ, ಹಾಗಾಗಿ ಸರ್ ತನ್ ಸೆ ಜುದ್ದ, ಇದೆಲ್ಲ ಎಲ್ಲಿಂದ ಬರ್ತಿದೆ ಹಾಗಾದ್ರೆ? ಪಾಕಿಸ್ತಾನದ ಘೋಷಣೆ ಮೇಡಮ್ ನೋಡಿ, ಅದು ಉಲ್ಟಾ ಆಗ್ತಾ ಇರೋದು. ಈಗ ಎಷ್ಟೋ ಮೆರವಣಿಗೆ ನಡೀತಾ ಇದೆ, ಎಲ್ಲ ಗುರುಗಳೆಲ್ಲ ದಾರಿ ರೋಡ್ ನಲ್ಲಿ ಬಂದಿದ್ದಾರೆ, ಏನು ಹಿಂದೂ ಖತ್ರೆ ಮೇ ಹೇ ಅಂತ. ಅದು ಸುಳ್ಳು. ಮುಸಲ್ಮಾನ್ ಯಾವತ್ತೂ ಖತ್ರೆ ಇಲ್ಲ. ನಿಜವಾಗ್ಲೂ ಹೇಳಿದ್ರೆ ಇವರು ಒಂದು ಮಾಡಿರೋದು, ಕೆಲವು ಜನ ಇದ್ದಾರೆ, ಒಂದು 3% ಜನ ಇದ್ದಾರೆ, ಅವರು ಈ ಟೈಟಲ್ ಕೊಟ್ಬಿಟ್ಟು ಮುಸಲ್ಮಾನರಿಗೆ ಅವಮಾನ ಮಾಡಕ್ಕೆ, ಮುಸಲ್ಮಾನ್ ಮೇಲೆ ಇದು ಮಾಡಕ್ಕೆ ಮಾಡ್ತಾ ಇರೋದು.